ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೇಶ್ ಚಾನಲ್. ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೆ. ಪಾಪನು ಈಗ ಆಟ ಜಾಸ್ತಿ ಆಗಿಬಿಡ್ತು. ಅವಳನ್ನ ಹ್ಯಾಂಡಲ್ ಮಾಡ್ಕೊಂಡು ನನಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ವಿಡಿಯೋ ನಾನು ಮಾಡೋಕ್ಕಾಗಿರಲಿಲ್ಲ. ಏನು ಎತ್ಕೋಬೇಕಾ ಪಪ್ಪ? ಓಯ್ ಮಂಡೇ ಮಾರ್ನಿಂಗ್ ಆಗಿರೋದ್ರಿಂದ ತುಂಬ ಕೆಲಸ ಇರುತ್ತೆ. ಉಮೇಶು ಹೋಗೋದ್ರೊಳಗಡೆ ಪೂಜೆ ಮಾಡಿ ಅವರು ಹೊರಡಬೇಕು. ಅದಕ್ಕೋಸ್ಕರ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಮಾಡೋಣ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ನನ್ನ ಜೊತೆ ಪಾಪುನೂ ಎದ್ಬಿಟ್ಲು. ಅವಳನ್ನು ಅಲ್ಲಿ ವಾಕರಲ್ಲಿ ಹಾಕಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತಾ ಇದ್ದೆ. ಅವಳು ಕೆಲಸ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಎತ್ಕೊ ಅಂತ ಹಿಂಸೆ ಕೊಡ್ತಾಯಿದ್ಲು. ಇಷ್ಟು ದಿನ ನನಗೆ ಆಗ್ತಾ ಇದ್ದಿದ್ದು ಪ್ರಾಬ್ಲಮ್ಮೇ ಅದು. ಇವಾಗಂತೂ ಅವಳು ಅಂಬೆಗಾಲ ಇಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಕಡೆ ನಿಲ್ತಾ ಇಲ್ಲ. ಎಲ್ಲಾದರೂ ಹೋಗಿ ಹೊಡೆಸ್ಕೊಬಿಡ್ತಾಳೆ ಅನ್ನೋದೇ ಭಯ. ಅವಳನ್ನ ಬಿಟ್ಟು ನಾನು ಯಾವ ಕಡೆನೂ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಉಮೇಶ್ ಇರೋವರೆಗೂ ಉಮೇಶ್ ನೋಡ್ಕೋತಾ ಇದ್ರು. ಅವ್ರು ಆಫೀಸ್ಗೆ ಹೋದ್ಮೇಲಂತೂ ನನಗೆ ಈ ವಿಡಿಯೋ ಎಲ್ಲ ಮಾಡಿಕೊಂಡು ಆಗ್ತಿರ್ಲಿಲ್ಲ. ಅಟ್ಲೀಸ್ಟ್ ವಾಕರ್ ಬಂದರೆ ಅವಳನ್ನ ಮಾತಾಡಿಸ್ಕೊಂಡು ನಾನು ನನ್ನ ಕೆಲಸನಾದರೂ ಮಾಡ್ಬೋದು. ಕೆಳಗಡೆ ಬಿಟ್ಟರೆ ಏನು ಮಾಡ್ತಾಳೆ ಅಂತ ಅಂದರೆ ಎಲ್ಲಾದರೂ ಹೋಗಿ ಏನಾದರೂ ಎಳೆಯೋದು ಆ ಥರ ಎಲ್ಲ ಮಾಡ್ತಾಳೆ. ಮೊನ್ನೆ ದೇವ್ರ ಮನೆಗೆಲ್ಲ ಹೋಗಿ ಎಲ್ಲ ಎಳ್ದಾಕಿದ್ಲು. ಸೊ ಹಾಗಾಗಿ ನನಗೆ ಭಯ ಆಗ್ಬಿಟ್ಟಿತ್ತು. ಅವಳನ್ನ ಬಿಟ್ಟು ಎಲ್ಲೂ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಈಗ ವಾಕರ್ ತರಿಸಿದ್ದೀನಿ. ಆ್ಯಕ್ಚುಲಿ ನಾನು ವಾಕರ್ಗೆ ಹಾಕಲೇಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಳು ಕಾಟ ತಡೆಯೋಕ್ಕಾಗ್ದೇ ವಾಕರ್ ತಗೊಂಡಿದ್ದೀನಿ. ಬಟ್ ಜಾಸ್ತಿ ಯೂಸ್ ಮಾಡಲ್ಲ. ಬಟ್ ನಂಗೆ ಹಿಂಗೆ ಕೆಲಸ ಇದ್ದಾಗ ಅವಳನ್ನ ಜಸ್ಟ್ ಸ್ವಲ್ಪ ವಾಕರಲ್ಲಿ ಹಾಕಿ ನನ್ನ ಕೆಲಸ ನಾನು ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ನಾನು ಬೆಳಿಗ್ಗೆ ಎದ್ದು ಮನೆ ಒರೆಸಿ ಪೂಜೆಗೆ ರೆಡಿ ಮಾಡ್ಕೊಡ್ಬೇಕಿತ್ತು ಉಮೇಶ್ಗೆ. ನಾನು ಮನೇನ ಮಾಪಲ್ಲೆಲ್ಲ ಒರೆಸಲ್ಲ, ನಾನೇ ಒರೆಸೋದು. ಏಕೆಂದರೆ ನನಗೂ ಸ್ವಲ್ಪ ಎಕ್ಸಸೈಸ್ ಆದಾಗ ಆಗುತ್ತೆ ಅಂದ್ಬಿಟ್ಟು ಹೊರ್ತಿದ್ದೇನೆ. ನಂದು ಇವಾಗ ಸ್ನಾನ ಆಯಿತು. ಪಾಪನ್ನು ಕೂಡ ಆಟ ಆಡ್ತಿದ್ದಾಳೆ. ಮಲಗಿಸ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ಆಲ್ರೆಡಿ ಎದ್ಬಿಟ್ಟಿದ್ದಾಳೆ ಅವಳು. ಉಮೇಶ್ ಕೂಡ ಪೂಜೆ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಆಯಿತಾ ನಿದ್ರೆ ಪಾಪ? ಚಿನ್ನಮ್ಮ ಓಯ್ ನಿದ್ರೆ ಆಯಿತಾ? ಆಯಿತಾ ನಿದ್ರೆ? ನಿದ್ರೆ ಗುಡ್ ಮಾರ್ನಿಂಗ್ ಪಾಪ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ತರಕಾರಿ ಕೂಡ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು ಅಂತ ನಾನು ತರಕಾರಿ ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಬಂದಿತ್ತು. ಪಾಪುಗೆ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತ ಆರ್ಡ್ರ್ ಮಾಡಿದ್ದೆ. ಚೆನ್ನಾಗಿತ್ತು, ಎಲ್ಲ ಫ್ರೆಶ್ ಆಗೇ ಇತ್ತು. ನಾನು ಹೆಂಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ. ಈ ಕೋಸೆಲ್ಲ ಸಣ್ಣಗೆ ಬಂದುಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಕ್ವಾಂಟಿಟಿ ಎಲ್ಲ ಚೆನ್ನಾಗೇ ಬಂದಿದೆ. ಫ್ರೆಶ್ ಆಗಿತ್ತು ಎಲ್ಲ ತರಕಾರಿನೂ. ನಾನು 2 ಥರ ಕ್ಯಾರೆಟ್ ತರಿಸಿದ್ದೆ. ಒಂದು ಉಚ್ಚು ಕ್ಯಾರೆಟು ಮತ್ತು ಒಂದು ನಾರ್ಮಲ್ ಕ್ಯಾರೆಟು ತರಿಸಿದ್ದೆ. ಪಾಪುಗೆ ಅಂತ ಉಚ್ಚು ಕ್ಯಾರೆಟ್ ತರಿಸಿದ್ದೆ. ಅವಳು ತಿನ್ನಿಸಿ ನೋಡೋಣ ಅಂತ ಫಸ್ಟ್ ಟೈಮು. ನಾರ್ಮಲ್ ಕ್ಯಾರೆಟ್ ತಿನ್ನಿಸ್ತಾ ಇದ್ದೆ. ಬಟ್ ಈ ಸತಿ ಅದನ್ನು ತಿನ್ನಿಸಿ ನೋಡೋಣ ಹೆಂಗೆ ರೆಸ್ಪಾನ್ಸ್ ಮಾಡ್ತಾಳೆ ಅಂತ ಅದನ್ನು ತರಿಸಿದ್ದೆ. ಮತ್ತು ಹೂಕೋಸು, ಸೌತೆಕಾಯಿ, ಜೋಳ, ಸ್ವೀಟ್ ಪೊಟ್ಯಾಟೊ ತರಿಸಿದ್ದೆ. ಮತ್ತು ಟೊಮೊಟೊ ಖಾಲಿಯಾಗಿತ್ತು ಅಂತ ಟೊಮೊಟೊ ಮತ್ತು ಬ್ರೋಟಿ ಇಷ್ಟು ತರಿಸಿದ್ದೆ ನಾನು. ಚೆನ್ನಾಗಿ ಬಂದಿತ್ತು. ನಿಲ್ಸ್ಕೊಂಡು ಮಾಡ್ಬೇಕು ತಾನೆ ಚಿನ್ನಮ್ಮ? ಉಮೇಶ್ದು ಕೂಡ ಪೂಜೆ ಮುಗಿತಾ ಬಂತು. ಅಷ್ಟರಲ್ಲಿ ನಾನು ತಿಂಡಿ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಪಾಪು ಅವ್ರ ಜೊತೆ ಇದ್ಲು. ನಾನಿವತ್ತು ತಿಂಡಿಗೆ ಅವಲಕ್ಕಿ ಮಾಡ್ತಾಯಿದ್ದೆ. ಅವಲಕ್ಕಿ ಬಂದು ಉಮೇಶ್ಗೆ ಫೇವ್ರೇಟು. ನನಗೆ ಅಷ್ಟೇನು ಇಷ್ಟ ಆಗೋಲ್ಲ. ಬಟ್ ಓಕೆ ಮಾಡಿದ್ದೀನಲ್ಲ ಅಂತ ತಿಂತೀನಿ. ಈಗ ಇಬ್ರಿಗೂ ಬೇರೆ ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ತಿಂತೀನಿ. ನನಗಷ್ಟು ಇಷ್ಟ ಆಗೋಲ್ಲ ಅವಲಕ್ಕಿ. ಬಟ್ ಉಮೇಶ್ಗೆ ತುಂಬ ಇಷ್ಟ. ವಾರದಲ್ಲಿ 3 ಸತಿ ಮಾಡಿಕೊಟ್ರು ಅವಲಕ್ಕಿ ತಿಂತಾರೆ. ನಮಗಷ್ಟು ಇಷ್ಟ ಆಗೋಲ್ಲ. ಸೊ ಕಡಲೆಬೇಳೆ, ಹಸಿಮೆಣ್ಸಿಕಾಯಿ ಮತ್ತು ಕಡಲೆಬೀಜ ಎಲ್ಲ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಹುರ್ಕೊಂಡೆ. ಇದಕ್ಕೆ ಸ್ವಲ್ಪ ಚೆನ್ನಾಗಿರಲಿ ಅಂದ್ಬಿಟ್ಟು ಹಸಿ ಬಟಾಣಿ ಇತ್ತು. ಹಸಿ ಬಟಾಣಿನೂ ಕೂಡ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸತಿ ಅವಲಕ್ಕಿ ಏನಾದರೂ ಮಾಡಿದ್ರೆ ಟ್ರೈ ಮಾಡಿ. ಹಸಿ ಬಟಾಣಿ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ತಿಂಡಿನೂ ಕೂಡ ರೆಡಿ ಆಯಿತು. ಇವಾಗ ಅದನ್ನ ಉಮೇಶಿಗೆ ಕೊಡಬೇಕು. ಅವರು ಪಾಪ ನೋಡ್ಕೊತಾ ಇದ್ದಾರೆ. ಈಗ ಅವರು ತಿಂದು ರೆಡಿಯಾಗಿ ಆಫೀಸ್ಗೆ ಹೋಗ್ತಾರೆ. ಅವ್ರು ಆಫೀಸ್ಗೆ ಹೋದ್ಮೇಲೆ ಪಾಪು ನಾನು ಇಬ್ಬರೇ. ಅವಳನ್ನ ಇಟ್ಕೊಂಡು ಇವಾಗ ನಂಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಕಷ್ಟ ಆಗ್ತಿದೆ. ಸೊ ಇನ್ಮೇಲೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ.
ತುಂಬ ಜನ ಮಿಸ್ ಮಾಡ್ಕೋತಾ ಇದ್ರು, ಕಮೆಂಟ್ ಕೂಡ ಮಾಡ್ತಿದ್ರು ಲಾಂಗ್ ವೀಡಿಯೋಸ್ ಹಾಕಿ ಅಂತ. ಸೊ ಇನ್ಮೇಲೆ ರೆಗ್ಯುಲರಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಪಾಪು ಏನು ಮಾಡ್ತಾಳೆ ಅಂತ ಅಂದರೆ, ನಾವೇನಾದ್ರು ಪ್ಲೇಟ್ಗೆ ಹಾಕೊಬಂದರೆ ಅದನ್ನು ತಿನ್ನಿಸಿ ಅಂತ ಹಠ ಮಾಡ್ತಾಳೆ. ಬಟ್ ಅದು ಖಾರ ಇದೆ ಅಂತ ನಾವು ತಿನ್ನಿಸಲ್ಲ. ಕೆಲವೊಂದನ್ನು ಟೇಸ್ಟ್ ನೋಡೋಕ್ಕೆ ಅವಳಿಗೆ ಕೊಡ್ತೀವಿ. ಅವಳದು ಮಾಡ್ಕೊಂಬಂದರೆ ಅವಳು ತಿನ್ನಲ್ಲ. ಮಮ್ಮಂದಿದ್ಯಾ ಚಿನ್ನಮ್ಮ, ಇವಾಗ ಪಪ್ಪುಗೂ ಕೂಡ ಸರಿ ಮಾಡಿ ತಿನ್ನಿಸ್ಬೇಕು. ಅವಳು ಈಗ ಉಮೇಶ್ ಇದ್ದರೆ ತಿನ್ನಲ್ಲ, ಅವ್ರು ಹೊರಟ ಮೇಲೆ ನಾನು ಮಾಡಿ ತಿನ್ನಿಸ್ಬೇಕು. ನೋಡಿ, ನಾನು ಅವಳನ್ನ ಮುದ್ದಾಡ್ತಿದ್ರೆ ಅವಳು ಅಡ್ವರ್ಟೈಸ್ಮೆಂಟ್ ನೋಡ್ತಿದ್ದಾಳೆ. ಟಿ ವಿಲಿ ಏನಾದ್ರು ಅಡ್ವರ್ಟೈಸ್ಮೆಂಟ್ ಬಂದರೆ ಮುಗೀತು, ಎಲ್ಲೇ ಇದ್ದರೂ ತಿರುಗಿ ನೋಡ್ತಾಳೆ ಟಿ ವಿನ. ಅಡ್ವರ್ಟೈಸ್ಮೆಂಟೇ ನೋಡೋದು. ಕೆಲವೊಂದು ಅವಳು ಫೇವ್ರೇಟ್ ಇದೆ ಅಡ್ವರ್ಟೈಸ್ಮೆಂಟ್, ಅದನ್ನು ಮಾತ್ರ ನೋಡ್ತಾಳೆ, ಎಲ್ಲನೂ ನೋಡಲ್ಲ. ಮತ್ತು ಅವಳಿಗೂ ಕೂಡ ಸರಿ ಮಾಡ್ತಾಯಿದ್ದೆ. ರಾಗಿ ಸರಿ ಎಲ್ಲ ಇವಾಗ ತಿಂತಿಲ್ಲ ಅವಳು. ಸೊ ರಾಗಿ ಸರಿ ನಿಲ್ಲಿಸ್ಬಿಟ್ಟಿದ್ದೀನಿ. ಇದು ಓಟ್ಸ್ನ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆ ನಾನು ಸ್ವಲ್ಪ ಬನಾನಾನ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ತೀನಿ. ಇದಕ್ಕೆ ಬೆಲ್ಲ ಮತ್ತು ಏನೂ ಹಾಕಲ್ಲ ನಾನು, ಉಪ್ಪು ಇಲ್ಲ ಬೆಲ್ಲ ಏನೂ ಹಾಕಲ್ಲ. ಯೂಶ್ವಲಿ ನಾನು ಹಾಕಲ್ಲ. ಅವಳು ಕೂಡ ಸ್ವೀಟ್ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಸ್ವೀಟ್ ಹಾಕಿದ್ರಂತೂ ತಿನ್ನೋದೇ ಇಲ್ಲ. ಉಪ್ಪು ಹಾಕಿದ್ರೆ ಒಂದು ಸ್ವಲ್ಪ ತಿಂತಾಳೆ. ಬಟ್ ಉಪ್ಪೆಲ್ಲ ಈಗಲೇ ಕೊಡಬಾರ್ದು ಅಂತ ಒಂದು ವರ್ಷದವರೆಗೂ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಅದಕ್ಕೆ ಏನು ಮಾಡ್ತೀನಿ, ಒಂದು ಬನಾನಾ ಇದ್ದರೆ ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ, ಅದನ್ನು ಹಾಕಿ ಸ್ಮ್ಯಾಶ್ ಮಾಡಿ ತಿನ್ನಿಸಿದ್ರೆ ಒಂದು ಅರ್ಧ ಬಾಳೆಹಣ್ಣು ತಿನ್ಕೋತಾಳೆ. ಇಲ್ಲ ಅಂತ ಅಂದರೆ ಅವಳು ಹಂಗೆ ಕೊಟ್ಟರು ತಿನ್ಕೋತಾಳೆ. ಏನಾದ್ರು ಬೇಕು ಅಂತಲೇ ಇಲ್ಲ ಅವಳಿಗೆ ಅಷ್ಟು ಗೊತ್ತಾಗಲ್ಲ ಅಲ್ಲ ಟೇಸ್ಟು. ಅದು ಸಪ್ಪೆ ಉಪ್ಪು ಅವೇನೂ ಗೊತ್ತಾಗಲ್ವಲ್ಲ, ನಾವು ಹೆಂಗೆ ಕೊಟ್ಟರು ತಿಂತಾರೆ ಮಕ್ಕಳು. ಸೊ ಆದಷ್ಟು ನೀವು ಕೂಡ ಮಕ್ಕಳು ಕೊಡಬೇಕು ಅಂದರೆ ಸಕ್ಕರೆ, ಬೆಲ್ಲ ಇಲ್ಲ ಅಂತ ಅಂದರೆ ಜೇನುತುಪ್ಪ ಅವೆಲ್ಲ ಒಂದು ವರ್ಷದೊಳಗಡೆ ಮಕ್ಕಳಿಗೆ ಹಾಕೋಕ್ಕೆ ಹೋಗಬೇಡಿ. ಉಪ್ಪು ಕೂಡ ಒಳ್ಳೆಯದಲ್ಲ. ಒಂದು ವರ್ಷ ಆದಮೇಲೆ ನೀವು ಕೊಟ್ಟರೆ ಓಕೆ. ಸುಟ್ಟ ಇಲ್ಲಿ ನೋಡಿ, ಸ್ಟಾರ್ಟಿಂಗು 1-2 ಸ್ಪೂನ್ ತಿನ್ನಬೇಕಾದ್ರೆ ಅವಳು ಹಿಂಗೆ ಆ್ಯಕ್ಟಿಂಗ್ ಮಾಡ್ತಾಳೆ ಅಂದರೆ ಫುಲ್ಲೆಲ್ಲ ತಿಂದು ಮುಗಿಸೋ ಥರ ಆ್ಯಕ್ಟಿಂಗ್ ಮಾಡ್ತಾಳೆ. ಆ ಬಿಸಿ ಆರೋಕ್ಕೂ ಬಿಡಲ್ಲ ಅಂತಿರ್ತಾಳೆ. 1-2-3 ಸ್ಪೂನ್ ತಿಂದರೆ ಮುಗೀತು. ನೆಕ್ಸ್ಟ್ ಅವಳು ವರ್ಷನೇ ಚೇಂಜ್ ಆಗಿರುತ್ತೆ. ಸ್ಟಾರ್ಟಿಂಗ್ ಅವಳು ತಿನ್ನೋದು ನೋಡಿ ನನಗೆ ಖುಷಿ ಆಗ್ಬಿಡ್ತು. ಪರವಾಗಿಲ್ಲ ಇವತ್ತು ತಿಂತಿದ್ದಾಳೆ ಅಂತ ಅನ್ಕೋತಾ ಇರ್ತೀನಿ. ಅವಾಗ ಆಲ್ರೆಡಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾಳೆ. ನೀವೇ ನೋಡಿ ಮತ್ತೆ ನೆಕ್ಸ್ಟ್ ಹೆಂಗಿದೆ ಅವಳ ರಿಯಾಕ್ಷನ್ ಅಂತ. ನೋಡಿ ಅವಳದು ರಿಯಾಕ್ಷನ್. ಅವಳು ಅಳೋದಕ್ಕೆ ನಾನು ಎದುರುಕೊಂಡು ಅವಳು ತಿನ್ಸೋದು ಬಿಟ್ಬಿಡ್ಬೇಕು, ಆ ಲೆವೆಲ್ಗೆ ಅಳೋದು ಅವಳು. ಏನಮ್ಮ ಅವಳು ಒಂದು ಸತಿ ಬೇಡ ಅಂತ ಡಿಸೈಡ್ ಮಾಡಿದ್ರೆ ನಾವೇನೇ ಟಿಪ್ಪರ್ಲಾಗ ಹಾಕಿದ್ರು ಅವಳಿಗೆ ತಿನ್ಸೋಕ್ಕಾಗಲ್ಲ. ಸೊ ಫುಲ್ ಜೋರಾಗೆಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಹಂಗೆ ಹಿಂಸೆ ಕೊಟ್ಟು ತಿನ್ಸಿದ್ರೆ ಅವ್ರಿಗೂ ಇರಿಟೇಷನ್ ಆಗುತ್ತೆ ಅಂತ ನಾನು ಅವಳು ಹತ್ತಿದ ತಕ್ಷಣ ಸ್ಟಾಪ್ ಮಾಡಿಬಿಡ್ತೀನಿ. ಸ್ವಲ್ಪ ತಗೋ ಬೇಡ ಬಿಡು ಇದೊಂದು ಸ್ಪೂನು ನೋಡಿ, ಅವಳು ಬೇಡ ಅಂದಮೇಲೆ ಬೇಡ, ಇನ್ನೇನೇ ಹಿಂಸೆ ಮಾಡಿದ್ರು ಅವಳು ತಿನ್ನಲ್ಲ. ಇನ್ನೂ ಇಷ್ಟು ಬಿಟ್ಬಿಟ್ಲು. ನಾನು ಹಾಕೊಂಡಿದ್ದೆ ಸ್ವಲ್ಪ, ಅದರಲ್ಲಿ ಇನ್ನೂ ಇಷ್ಟು ಬಿಟ್ಲು, ತಿನ್ನಲೇ ಇಲ್ಲ. ಮತ್ತು ಮೊನ್ನೆ ವಾಕರ್ ಬುಕ್ ಮಾಡಿದ್ವಿ, ಅದು ಕೂಡ ಬಂದಿತ್ತು. ಅದು ಬಂದಾಗ ಉಮೇಶ್ ಇರಲಿಲ್ಲ, ಆಫೀಸ್ಗೆ ಹೋಗಿದ್ರು. ಅವ್ರು ಬರೋವರೆಗೂ ಅವ್ರು ಬಂದಮೇಲೆ ಅವ್ರ ಹತ್ರನೇ ಓಪನ್ ಮಾಡಿಸೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ಅದು ಬಂದಾಗಿಂದನೂ ಇವಳಂತೂ ಬಿಡ್ತಾನೆ ಇಲ್ಲ. ಅದ್ರ ಮೇಲೆಲ್ಲ ಹೋಗಿ ಹತ್ತಿ ಕುತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿದ್ಲು, ಓಪನ್ ಮಾಡಿ ಅಂತ. ಇವಾಗಂತೂ ನಾನೇನೋ ಆರ್ಡ್ರ್ ಮಾಡಿದರೆ ಅವಳು ನಾನು ಓಪನ್ ಮಾಡೋದನ್ನೇ ಕಾಯ್ತಾ ಇರ್ತಾಳೆ, ಕವರೆಲ್ಲ ಎತ್ಕೊಂಡು ಆಟ ಆಡೋಕ್ಕೆ. ಇವತ್ತು ಏನೋ ಬಂದಿದೆ ಅಂತ ಉಮೇಶ್ಗೆ ಬಿಡ್ತಾನೆ ಇಲ್ಲ. ಅವಳೇ ನಾನು ಮಾಡ್ತೀನಿ ಅಂದ್ಕೊಂಡು ಹೋಗಿ ಇದ್ಲು. ನಿಂದ ಹುಷಾರು ಕತ್ರಿ. ತಗೋ ಪಾಪ ಇದು.
ಓ ಪಿಂಕಿ ಪಿಂಕಿ ಬಾ ಈ ಕಡೆ ನೋಡಲ್ಲಿ ಏನು ಬಂದೈತೆ. ಮಗಳು ಈ ಕಡೆ ಬಾ. ಬೇರೆ ಕಲರ್ ಇರಬೇಕಿತ್ತು, ಪಿಂಕ್ ಕಲರ್ ಆಗುತ್ತೆ. ಏನವಾ ಯಾಂದ ಪಪ್ಪ ಇದು? ಇಲ್ಲವಾ ಅವಳೇ ಓಪನ್ ಮಾಡೋಳ ಥರ ಆಡ್ತಾವಳೆ. ಉಮೇಶ್ ಕೂಡ ಅದನ್ನೆಲ್ಲ ಆಕ್ಸಸರೀಸ್ನೆಲ್ಲ ಫಿಟ್ ಮಾಡ್ತಾಯಿದ್ರು. ಆ ಫಿಟ್ ಮಾಡೋಕ್ಕೂ ಬಿಡ್ತಿಲ್ಲ ಅವಳು, ಹೋಗಿ ಹೋಗಿ ಹಿಂಸೆ ಕೊಡ್ತಾಯಿದ್ಲು. ಅದಕ್ಕೆ ಅವಳಿಗೆ ಅದೆಲ್ಲ ಗೊಂಬೆದೆಲ್ಲ ಕೊಟ್ಟು ಕೂರಿಸಿದ್ರು. ಅವಳು ಅದನ್ನು ಕೂಡ ಬೇಡ ನನಗೆ ಅಂತ ಎಸ್ದುಬಿಟ್ಟು ಮತ್ತೆ ಉಮೇಶ್ ಹತ್ರನೇ ಹೋಗ್ತಿದ್ಲು. ಫೈನಲಿ ಅವರು ಫಿಟ್ ಮಾಡಿದ್ರು. ಫಿಟ್ ಮಾಡಿಬಿಟ್ಟು ಅವಳನ್ನ ಕೂರಿಸಿದ್ರೆ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅಂತ ನಮಗೆ ಅದು ಭಯ ಆಗಿತ್ತು. ಏಕೆಂದರೆ ಅವಳು ಯಾವುದೇ ನಾವು ಒಂದು ವಸ್ತು ತಗೊಂಡ್ರು ಅವಳಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಅಷ್ಟೇ, ಆಮೇಲೆ ಯೂಸೇ ಮಾಡಲ್ಲ, ಅದನ್ನು ಬಿಸಾಕ್ಬಿಟ್ಟು ಹೋಯ್ತಾ ಇರೋದೇ ಮುಂದೆ. ಆ ರಾಕಿಂಗ್ ಚೇರು ಅಷ್ಟೇ ನಾನು ತೊಗೊಂಡೆ, ಆಸೆಪಟ್ಟು ತೊಗೊಂಡೆ, ಬಟ್ ಅದನ್ನ ಯೂಸೇ ಮಾಡಲಿಲ್ಲ ಅವಳು ಸರಿಯಾಗಿ. ಅದರಲ್ಲಿ ಮಲಗಿಸಿದ್ರೆ ಕೆಳಗಡೆ ಇಳ್ಕೊಬಂದ್ಬಿಡೋದು, ಆ ಥರ ಮಾಡ್ತಿದ್ಲು. ಇದೇನು ಮಾಡ್ತಾಳೋ ಗೊತ್ತಿಲ್ಲ. ಇದನ್ನು ಕೂಡ ಸ್ಟಾರ್ಟಿಂಗು ಇಷ್ಟಪಟ್ಲು, ಆಮೇಲೇನೋ ಅಳ್ತಾ ಇದ್ಲು. ಮತ್ತೆ ಕೂರ್ಸೋಕೆ ಹೋದರೆ ಅಳ್ತಿದ್ಲು. ಆದರೆ ನಾಳೆಗೆ ಕೂರಿಸಿದ್ಮೇಲೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ. ಆದರೂ ತುಂಬ ಹೊತ್ತಿರಲ್ಲ, ಒಂದು ಸ್ವಲ್ಪ ಒಂದು 5-10 ನಿಮಿಷ ಅಷ್ಟೇ, ಬೋರ್ ಆಗಿಬಿಡುತ್ತೆ ಅವಳಿಗೆ. ನೋಡೋಣ ಇದನ್ನೇನು ಮಾಡ್ತಾಳೆ ಅಂತ, ಇಷ್ಟಪಟ್ಟು ಯೂಸ್ ಮಾಡ್ತಾಳಾ ಅಲ್ಲ ಬಿಟ್ಬಿಡ್ತಾಳಾ ಅಂತ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.